ಯಾವುದೇ ನೇಮಕಾತಿ ಮಾಡದೇ ಇರುವುದರಿಂದ ಕರ್ನಾಟಕದ ಟೋಟಲ್ 43 ಇಲಾಖೆಯಲ್ಲಿ 2,76,000 ಹುದ್ದೆಗಳು ಖಾಲಿದಾವ. ಗೃಹ ಇಲಾಖೆಯಲ್ಲಿ ಟೋಟಲ್ 18,000 ಹುದ್ದೆಗಳು ಖಾಲಿದಾವ. ಟೋಟಲ್ 2023 ಲಾಸ್ಟ್ ಪೊಲೀಸ್ ರಿಕ್ರೂಟ್ಮೆಂಟ್ ಆಗಿರುವಂತದ್ದು, 2023 ರಿಕ್ರೂಟ್ಮೆಂಟ್ ಆಗಿರುವಂತದ್ದು. ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಆಗಿರುವಂತದ್ದು 2016ರಲ್ಲಿ. ಅದೇ ಬಿಟ್ಟು PS ಲಾಸ್ಟ್ ರಿಕ್ರೂಟ್ಮೆಂಟ್ ಆಗಿರೋದು 2020ರಲ್ಲಿ. ಒಂದು ರಿಕ್ರೂಟ್ಮೆಂಟ್ ಆಗಾಕ 5 ರಿಂದ 6 ವರ್ಷ ತೆಗೆದುಕೊಂಡ್ರ ಯುವಕರ ಭವಿಷ್ಯ ಏನಾಗಬೇಕು? ಕರ್ನಾಟಕದಲ್ಲಿ ಟೋಟಲ್ ಆಗಿ ಕರ್ನಾಟಕದಲ್ಲಿ 15 ರಿಂದ 20 ಲಕ್ಷ ಸ್ಪರ್ಧಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರು ಮಾಡ್ತಿದ್ದಾರೆ. ಓಕೆ, 5 ವರ್ಷ ತಮ್ಮ ಎಲ್ಲ ಬಡತನ ಪರಿಸ್ಥಿತಿಯಲ್ಲಿ ಇದೇ ರೀತಿ ಪರಿಸ್ಥಿತಿಯನ್ನು ಮುಂದುವರಿಸಿದ್ರ ಕಂಪ್ಲೀಟ್ಲಿ, ಯಾಕಂದ್ರೆ ಬೆಂಗಳೂರಲ್ಲಿ ಆಗಿರ್ಬೋದು, ಧಾರವಾಡದಲ್ಲಿ ಆಗಿರ್ಬೋದು, ವಿಜಯಪುರಲ್ಲಿ ಆಗಿರ್ಬೋದು 5 ಲಕ್ಷ ಆಗಿರ್ಬೋದು, 6 ಲಕ್ಷ ಆಗಿರ್ಬೋದು, 7 ಲಕ್ಷ, ಇಲ್ಲಿ 17 ಒಳಗಡೆ ಒಂದು 10,000 ಜನ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಿದ್ದಾರೆ. ಟೋಟಲ್ ಕಂಪ್ಲೀಟ್ಲಿ ಅವ್ರ ಲೈಫ್ ಅನ್ನ ಸ್ಪಾಲ್ ಆಗತ್ತೆ. ಯಾರು ಬಡ ಆಗಿರ್ಬೋದು, ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಮಾತ್ರ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಫೇಸ್ ಮಾಡ್ತಿದ್ದಾರೆ. ಯಾರೇ ಶ್ರೀಮಂತ ಆಗಿರ್ಬೋದು, ರಾಜಕಾರಣ ಮಕ್ಕಳು ಯಾರು ಸುಖ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರ್ತಾ ಇಲ್ಲ. ಇದೆಲ್ಲ ಕಂಪ್ಲೀಟ್ಲಿ ಬರ್ಡನ್ ಆಗ್ತಿರೋದು ಬಡ ವಿದ್ಯಾರ್ಥಿಗಳಿಗೆ, ಬಡ ಕುಟುಂಬಗಳಿಗೆ ಮಾತ್ರ. ನಮ್ಮ ಕಂಪ್ಲೀಟ್ಲಿ ಬೇಡಿಕೆ ಒಂದೇ, ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನು ನಾವು ಸ್ಟ್ರೈಕ್ ಮಾಡಿದ್ರಲ್ಲ, ಇದ್ರ ಬೇಡಿಕೆ ಒಂದೇ. ಪ್ರತಿ ವರ್ಷ UPSC ಮಾದರಿಯಲ್ಲಿ ಕ್ವಾಲಿಫೈ ಮಾಡ್ಬೇಕು. ಸೆಂಟ್ರಲ್ ಗೌರ್ಮೆಂಟ್ UPSC ಆಗಿರ್ಬೋದು, SSC ಆಗಿರ್ಬೋದು, ಒಂದು ಇಯರ್ ಆಫ್ ರಿಕ್ರೂಟ್ಮೆಂಟ್ ಕ್ಯಾಲೆಂಡರ್ ಅಳವಡಿಸ್ಕೊಂಡಿರ್ತಾರಲ್ಲ, ಅದೇ ಮಾದರಿಯಲ್ಲಿ ರಿಕ್ರೂಟ್ಮೆಂಟ್ ಆಗ್ಬೇಕು. ಒಂದು ಇದು ವರ್ಷದಲ್ಲಿ ಜನವರಿ ನೋಟಿಫಿಕೇಶನ್ ಆಗ್ಬೇಕು. ಈ ಮೇನ್ಸ್ ಎಕ್ಸಾಮ್ ಇವಾಗ ಆಗ್ಬೇಕು, ಇಂಟರ್ವ್ಯೂ ಈ ಟೈಮ್ ಇಂಟರ್ವ್ಯೂ ಆಗ್ಬೇಕು. ಈ ರೀತಿ ಕ್ಯಾಲೆಂಡರ್ ಆಫ್ ಇವೆಂಟ್ UPSC ಮಾದರಿಯಲ್ಲಿ ಕರ್ನಾಟಕ ಸರ್ಕಾರದ ಎಲ್ಲಾ ಇಲಾಖೆದಾಗ, ಪೊಲೀಸ್ ಇಲಾಖೆ ಆಗಿರ್ಬೋದು, KE ಆಗಿರ್ಬೋದು, ಪ್ಲಸ್ KE ಡಿಪಾರ್ಟ್ಮೆಂಟ್ ಅವರ ಪ್ರತಿ ವರ್ಷ ಸುಖ ಒಂದು ಕ್ಯಾಲೆಂಡರ್ ಹಾಕೊಳ್ಬೇಕು. ಮತ್ತೊಂದು ಪ್ರಮುಖ ಬೇಡಿಕೆ ಏನಂದ್ರೆ ನಮ್ಮದ, ಕಳೆದ 5 ವರ್ಷದಿಂದ ಯಾವುದೇ ವಿಧದ ನೇಮಕಾತಿಗಳು ಆಗದೇ ಇರುವುದರಿಂದ ಏಜ್ ರಿಲ್ಯಾಕ್ಸೇಷನ್. ಯಾಕಂದ್ರ ಈಗಾಗಲೇ 25 ಏಜ್ ಇರೋರ